ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಬಳೆ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಬಂದು ಇದಕ್ಕೆ ಮೊದಲು ಹಾರ ಮಾಡಿಸ್ಕೊಂಡಿದ್ರು ಕಸ್ಟಮರು ಮತ್ತೆ ಹಾರ ಫಿನಿಶಿಂಗ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಗೆ ಬಳೆ ಆರ್ಡರ್ ಮಾಡಿದ್ದಾರೆ. ಮತ್ತೆ ಬಳೆ ಜೊತೆಗೆ ಹ್ಯಾಂಗಿಂಗ್ಸ್ ಕೂಡ ಅದು ಹ್ಯಾಂಗಿಂಗ್ಸ್ ಎಲ್ಲ ಸ್ಟಡ್ಸ್ ಆರ್ಡರ್ ಮಾಡಿದ್ದಾರೆ. ಸ್ಟಡ್ಸ್ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಇದಕ್ಕೆ ಮೊದಲು ಮಾಡಿರೋದೆ. ಇದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ, ಯಾಕಂದರೆ ಇಲ್ಲಿ ಪಿಕಾಕ್ ಇರೋದ್ರಿಂದ ಇದರಲ್ಲಿ ಪಿಕಾಕ್ ಬಂದಿರೋದ್ರಿಂದ ಸ್ಟಡ್ಡಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ತೂಕ ಬಂದು ಎರಡು ಸೇರಿ ಒಂದು 45 ಗ್ರಾಮ್ ಅಷ್ಟು ಆಗಿರ್ಬೋದು. ಸ್ವಲ್ಪ ಹೆಚ್ಚು ಕಡಿಮೆ ನಾನು ಹೇಳ್ತಿದ್ದೀನಿ ತೂಕ. ಮತ್ತು ಇದು ಸ್ಕ್ರೂ ಟೈಪ್ ಇರೋದ್ರಿಂದ ಎಲ್ಲರಿಗೂ ಸೈಜ್ ಅಡ್ಜಸ್ಟ್ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಒಂದು 4-5 ನಂಬರ್ವರೆಗೂ ಸೈಜ್ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಬಳೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಈ ಪಿಕಾಕ್ಗೆ ರೆಡ್ಡು ಮತ್ತು ಗ್ರೀನ್ ಎರಡು ಸ್ಟೋನ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ. ಬಳೆ ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು. ನಮಗೆ ಶಾಂಪಲ್ ಕೊಟ್ಟಿದ್ರು, ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ನೋಡಿ ಅದೇ ಥರ ಮಾಡಬೇಕು, ಏನು ಚೇಂಜಸ್ ಬೇಡ ಅಂತ ಹೇಳಿದರು. ಹಂಗಾಗಿ ಅದೇ ಥರನೇ ಮಾಡಿದ್ದೀವಿ, ಏನು ಚೇಂಜಸ್ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ಬಳೆ. ನಿಮ್ಗೇನು ಇದೇ ಥರ ಬೇಕಿದ್ರೆ ಬಂದು G7 ಆರ್ಡರ್ ಮಾಡಿ. ನಾನು ಅಂಗಡಿಯಲ್ಲಿ ವೀಡಿಯೋ ಮಾಡಬೇಕಾಗಿತ್ತು, ಅಂಗಡಿಗೆ ಹೋಗೋಕ್ಕಾಗಲಿಲ್ಲ. ಮನೆಯಲ್ಲೇ ಕೂತ್ಕೊಂಡು ವೀಡಿಯೋ ಮಾಡಿಬಿಡ್ತಿದ್ದೀನಿ. ಹಾಗಾಗಿ ಸ್ವಲ್ಪ ತೋರಿಸ್ಲಿಕ್ಕೆ ಸ್ವಲ್ಪ ರಿಸ್ಕ್ ಆಗ್ತಿದೆ, ಯಾಕಂದರೆ ಫೋಕಸ್ ಆಗ್ತಿಲ್ಲ. ಲೈಟಿಂಗು ಅಲ್ಲಿ ಅಂಗಡಿಯಲ್ಲಾದರೆ ಸ್ಟುಡಿಯೋ ಥರ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿ ಬರ್ತಿತ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಲೈಟಿಂಗ್ ಎಲ್ಲ ಸರಿಯಾಗಿ ಅಷ್ಟೊಂದು ಕರೆಕ್ಟಾಗಿ ಬರ್ತಿಲ್ಲ, ಫೋಕಸ್ ಔಟ್ ಆಗ್ತಿದೆ. ಸ್ಟಡ್ ನೋಡ್ಬೋದು, ಸ್ಟಡ್ ಕೂಡ ತುಂಬ ಚೆನ್ನಾಗಿದೆ. ಈ ಸ್ಟಡ್ ತೂಕ ಬಂದುಬಿಟ್ಟು 4-5 ಗ್ರಾಮಲ್ಲಿ ಆಗಿರುತ್ತೆ. ನೋಡ್ತೀನಿ, ತೂಕ ಹಾಕಿ ನೋಡ್ತೀನಿ ಎಷ್ಟಾಗಿದೆ ಅಂತ. ಮತ್ತೆ ಏನಿದೆ 1 ಗ್ರಾಮ್ ಹೆಚ್ಚು ಕಡಿಮೆ ಆದರೂ ಕೂಡ ಕಸ್ಟಮರ್ಗೆ ಇರುತ್ತೆ, ಏನಿದೆ ತೊಂದರೆ ಏನಿಲ್ಲ. ಬಳೆ ಸ್ಕ್ರೂ ಟೈಪ್ ಇರೋದು, ಸ್ಕ್ರೂ ಟೈಪ್ ತೋರಿಸ್ತೀನಿ ರೀ. ನೀವು ನೋಡ್ಬೋದು ಈ ಥರ ಓಪನ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಸೈಜ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಕೂಡ ಅಡ್ಜಸ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಸ್ಕ್ರೂ ಟೈಪ್ ಮಾಡೋದು. ನೀವು ಪರ್ಫೆಕ್ಟ್ ಸೈಜು ನಾವು ಮನೆಯಲ್ಲಿ ನಾವು ಒಬ್ಬರೇ ಯೂಸ್ ಮಾಡ್ತೀವಿ ಅನ್ನಂಗಿದ್ರೆ ಒಂದೇ ಸಲ ಸೈಜ್ ಕೊಟ್ಟು ಮಾಡಿಸ್ಬೋದು. ಇದು ಸೈಜ್ ಕೂಡ ಕೊಟ್ಟಿದ್ದಾರೆ ಇವರು. ಸ್ಕ್ರೂ ಟೈಪ್ ಮಾಡಲಿಕ್ಕೆ ಕೂಡ ಸೈಜ್ ಕೊಡಲೇಬೇಕು, ಯಾಕಂದರೆ ಎಷ್ಟಂದರೆ ಅಷ್ಟು ಅಂದಾಜಾಗಿ ಮಾಡಿಬಿಡೋಕ್ಕಾಗಲ್ಲ. ಇದು ನನ್ನ ಪ್ರಕಾರ ಇದ್ರೆ 2.24 ಇರ್ಬೋದು ಅನಿಸುತ್ತೆ. 2.4 ಇರ್ಬೋದು ಅನಿಸುತ್ತೆ ಸೈಜು. ಕಸ್ಟಮರ್ ಶಾಂಪಲ್ ಕೊಟ್ಟಿದ್ರು ಡಿಸೈನ್ ಅಲ್ಲ, ಸೈಜ್ ಕೂಡ, ಡಿಸೈನ್ ಕೂಡ ಅವರು ಕೊಟ್ಟಿದ್ರು. ನಿಮ್ಗೇನಿದ್ರೆ ಈ ಥರ ಬೇಕಿದ್ರೆ ಬಂದು G7 ಆರ್ಡರ್ ಮಾಡಿ. ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲೊಂದಿದೆ, KRಪುರದಲ್ಲೊಂದಿದೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಂದು ಆರ್ಡರ್ ಮಾಡಿ. ಮತ್ತು ಇದು ಮಾಮ್ಟಿಯಲ್ಲಿ ಒಂದು ಆರ್ಡರ್ ಮಾಡಿದ್ದಾರೆ. ಇದು ಬಂದು ನಮ್ಮೂರವರೇ, ಚಿಂತಾಮಣಿಯವ್ರ ಕಸ್ಟಮರು, ಕಲ್ಯಾಣಿ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ರ ಮಗುಗೆ ಅಂತ ಹೇಳ್ಬಿಟ್ಟು ಇದು ಮಾಡಿಸಿದ್ದಾರೆ. ಇದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು. ಇದು ಪಾಪಡ್ ಬಿಲ್ಲೆ ಅಂತೀವಿ ನಾವು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೇನಾದರೂ ಈ ಥರ ಬೇಕಿದ್ರೆ ಆರ್ಡರ್ ಮಾಡಿ, ತುಂಬ ಚೆನ್ನಾಗಿದೆ ಇದು. ಇದ್ರ ಜೊತೆಗೆ ಇವರು ಹ್ಯಾಂಗಿಂಗ್ಸ್ ಕೂಡ ಆರ್ಡರ್ ಮಾಡಿದರು, ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಬಳೆ ಮಾತ್ರ ನೀವು ಏನಾದರೂ ಬೇಕಿದ್ರೆ ಆರ್ಡರ್ ಮಾಡಿ, ಚೆನ್ನಾಗಿ ಬರುತ್ತೆ ಬಳೆ ಅಂತ, ತುಂಬ ಚೆನ್ನಾಗಿದೆ. ಇದಕ್ಕೆ ಮೊದಲು ಕೂಡ ನಾನು ಬಳೆಗಳು ಮಾಡಿದ್ದೀನಿ, ವೀಡಿಯೋಸ್ ನೋಡಿ. ತುಂಬ ಒಳ್ಳೆ ಡಿಸೈನ್ ಎಲ್ಲ ಮಾಡಿದ್ದೀನಿ. ನೀವು ನೋಡಿ ಹೇಳಬೇಕು, ನಾನು ಒಳ್ಳೆಯದಿದೆ ಡಿಸೈನ್ ಅಂತ ನಾನು ಹೇಳೋದಲ್ಲ, ನೀವು ಹೇಳಬೇಕು. ಅಷ್ಟೇ, ಇನ್ನೇನಿಲ್ಲ. ಪೇಷನ್ಸ್ ಇಲ್ಲ ಹೇಳಲಿಕ್ಕೆ, ತುಂಬ ತಾಳ್ಮೆ ಕಡಿಮೆ ಆಗೋಗಿದೆ. ಇದು ಮತ್ತೆ ಸ್ಕ್ರೂ ಟೈಪ್ ಇದೆ ಅಂತೇಳಿ ಇದೇನು ಮತ್ತೆ ನಿಮಗೆ ಚೆನ್ನಾಗಿ ಕಾಣದೆ ಎಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಮತ್ತು ನೀವೊಂದು ಅಬ್ಸರ್ವ್ ಮಾಡ್ಬೋದು, ಸ್ಕ್ರೂ ಟೈಪ್ ಇದೆ ಅಂತೇಳಿ ಇಲ್ಲೊಂದು ಡಾಟ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಿಮಗೆ ಸ್ಕ್ರೂ ಬಂದಿದೆ ಅಂತ ಏನೂ ಗೊತ್ತಾಗಲ್ಲ. ಡಿಸೈನಲ್ಲೂ ಕೂಡ ಎಲ್ಲೂ ಕೂಡ ಅದು ಮಿಕ್ಸ್ ಆಗೋಗಿರುತ್ತೆ. ನೀವು ಸ್ಕ್ರೂ ಟೈಪ್ ಇರೋದು ಕೂಡ ಎಲ್ಲೂ ಕೂಡ ಗೊತ್ತಾಗಲ್ಲ. ಇಲ್ಲೊಂದು ಕಾಣ್ತಿದೆ, ಅಷ್ಟು ಬಿಟ್ಟರೆ ಏನೂ ಗೊತ್ತಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸ್ಕ್ರೂ ಟೈಪೇ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಬಳೆ. ಅಷ್ಟೇ, ಇನ್ನೇನಿಲ್ಲ. ಏನಾದರೂ ಬೇಕಿದ್ರೆ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ.